ಏನು ಒಂದು ಕೆಮಿಕಲ್ಸ್ ಬಿದ್ದು ಎಲ್ಲ ಭೂಮಿ ಹಾಳಾಗಿ ಎಲ್ಲ ಭೂಮಿ ಏನು ಸರಿಯಾಗಿ ಇಳುವರಿ ಸಿಗ್ತಿರ್ಲಿಲ್ಲ ನನಗೆ. ಅವಾಗ ಇದನ್ನು ಒಂದು ನಾವು ಶುರು ಮಾಡ್ಕೊಂಡಾಗ ಅಲ್ಲಿ ಇಳುವರಿನೂ ಚೆನ್ನಾಗಿ ಬರ್ತಾ ಬಂತು. ಅದರೊಟ್ಟಿಗೆ ನನಗೆ ಈ ರೋಗಾದಿಗಳು ಕೂಡ ಕಮ್ಮಿ ಆಕಂತ ಬಂದವು. ಆಮೇಲೆ ನನಗೆ ಖರ್ಚು ಯಾವುದೂ ಇಲ್ದಂಗೆ ಹಾಕಾಯ್ತು ಯಾಕಂದ್ರೆ ಸ್ವಂತ ನಾನು ಗೊಬ್ಬರ ತಯಾರು ಮಾಡೋಕ್ಕಾಯ್ಬಿಟ್ಟೆ. ಅಲ್ಲಿ ಭೂಮಿ ಒಳ್ಳೆಯ ಫಲವತ್ತಾಕಂತ ಬಂತು. ನನಗೆ ದುಡ್ಡು ಭಾಳ ಇದು ಆಗಲಿಲ್ಲ. ಅವಾಗ ಮೊದಲು ಎಷ್ಟು ದುಡ್ಡು ಖರ್ಚು ಮಾಡ್ತಾಯಿದ್ದೆ ನಾನು. ಇಷ್ಟದಾಗ ಎಷ್ಟು ದುಡ್ಡು ಇದಾವೆ ಅಂತಂದ್ರು ಅದು ಒಂದು ವಾರ 10 ದಿವಸದಾಗ ದುಡ್ಡೇ ಇರ್ತಿದ್ದಿಲ್ಲ, ಆ ಥರ ಆಗಿಬಿಡೋದು ನನಗೆ. ಇವನ್ನೆಲ್ಲ ಮಾಡಿದಾಗ ಒಂಥರ ಅನುಕೂಲ ಆಕಾಯ್ತು ನನಗೆ. ಹಾಗಾಗಿ ನಾನು ಕಂಟಿನ್ಯೂ ಮುಂದೆ ವರ್ಷಗಂತ ಹೊಂಟೆ. ಆಮೇಲೆ ಒಳ್ಳೆಯ ಫಸಲುಗಳು ಒಳ್ಳೊಳ್ಳೆ ಫಸಲುಗಳು ಚೆನ್ನಾಗಿ ಬಿಡಾಕತ್ಬಿಟ್ಟು ಗಿಡ ಮರಗಳೆಲ್ಲ ತೋಟದ ಬೆಳೆನೂ ಎಲ್ಲ ಚೆನ್ನಾಗಿ ಫಸಲು ಬಿಡೋಕೆ ಸ್ಟಾರ್ಟ್ ಮಾಡಿತ್ತು. ಆನಂತರ ನೋಡಿರಿ, ನಾವೆಲ್ಲ ಭತ್ತದಲ್ಲಿ ಭಾಳ ಕಮ್ಮಿ ಇಳುವರಿ ತೊಗೊತಾಯಿದ್ದೆ ನಾನು. ಆವಾಗ ಶ್ರೀ ಪದ್ಧತಿ ಒಳಗೆ ಆಮೇಲೆ ನಾನು ಈ ಸಾಕಷ್ಟು ಎರೆಹುಳು ಗೊಬ್ಬರಗಳನ್ನೆಲ್ಲ ಬಳಸಿ ಒಳ್ಳೆಯ ಇಳುವರಿ ಕೂಡ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಆವಾಗ ನನಗೆ 2013ರಲ್ಲಿ ಪ್ರಧಾನಮಂತ್ರಿ ಗುಜರಾತ್ ಕರೆಸಿ ನನಗೆ ಸನ್ಮಾನ ಮಾಡಿದ್ದಾರೆ. ಆ ಭತ್ತ ಒಂದು ಎಕರೆಗೆ 48 ಕ್ವಿಂಟಾಲ್ ಇಳುವರಿ ಭತ್ತ ಬಂದಿದ್ದರಿಂದ ರೀ. ಅಲ್ಲಿಗೆ 2013ರಿಂದ ನನಗೆ ಪ್ರಶಸ್ತಿಗಳು ಶುರುವಾಗಿತ್ತು ರೀ. ಅಲ್ಲಿ ನೋಡಿರಿ, ಮತ್ತು ಈಗ ನೋಡಿರಿ ಅಜೋಲ ಬೆಳಿತಾವ್ರಿ, ಹಸುಗಳಿಗೆಲ್ಲ ಹಾಕ್ತೀವಿ. ಅದೆಲ್ಲ ಮೊದಲೆಲ್ಲ ಹತ್ತಿಕಾಳು ಹಿಂಡಿ ತಂದು ಹಾಕ್ತಿದ್ವಿ, ಸಾಕಷ್ಟು ದುಡ್ಡು ಖರ್ಚಾಗದು ನನಗೆ. ಅಜೋಲಿಂದ ನನಗೆ 2 ನಮೂನಿ ಅನುಕೂಲ ಹಸುಗಳಿಗೆ ಮತ್ತು ನಮ್ಮ ಭತ್ತದ ಬೇಸಾಯಕ್ಕೆ ರೀ. ಈ 2 ನಮೂನಿ ನನಗೆ ಅನುಕೂಲ ಆಗಿಬಿಡ್ತು. ಭತ್ತದ ಬೇಸಾಯದಲ್ಲಿ ಕಳೆ ಕಂಟ್ರೋಲ್ ಮಾಡಿತ್ತು, ಕ್ರಮೇಣ ಹೊಲಕ್ಕೆ ಗೊಬ್ಬರ ಆಯ್ತು, ಇತ್ಲಾಗ ಹಸುಗಳಿಗೆ ಒಂಥರ ಒಳ್ಳೆಯ ಫುಡ್ನೂ ಆಯ್ತು. ಈ ರೀತಿ ಅದು ಒಂದು ಒಳ್ಳೆಯ ಅನುಕೂಲ ಆಗ್ತಾ ಬಂತು. ಆಮೇಲೆ ಈಗ ಜೇನು ಸಾಕಾಣಿಕೆ ಸಾಕಷ್ಟು, ಈಗ ಅಡಿಕೆ ಹಳ್ಳೆಲ್ಲ ಮೊದಲು ಉದುರ್ತಾ ಇತ್ತು ರೀ. ಆವಾಗ ಅದು ಒಬ್ಬರ ರೈತರದ್ದು ಅಥವಾ ನಮ್ಮ ಇಲಾಖೆಯವ್ರದ್ದೆಲ್ಲ ಮಾಹಿತಿ ತೊಗೊಂಡು ಜೇನು ಸಾಕಾಣಿಕೆಯನ್ನು ಶುರು ಮಾಡಿದ್ವಿ. ಜೇನು ಸಾಕಾಣಿಕೆಯಿಂದ ಸುಮಾರಾಗಿ ನನಗೆ ಆದಾಯನೂ ಬಂತು. ಅದ್ರ ಒಟ್ಟಿಗೆ ಇದೊಂದು ಪರಾಗಸ್ಪರ್ಶದಿಂದ ನನ್ನ ಅಡಿಕೆ ಹಳ್ಳುಗಳು ಉದುರೋದೆಲ್ಲ ಕಮ್ಮಿ ಆಗಿಬಿಡ್ತು. ಅಡಿಕೆ ಇರ್ಬೋದು ರೀ, ನನ್ನಲ್ಲಿ ಈಗ ಸಪೋಟ ಐತಿ, ಮಾವು, ಸಾಕಷ್ಟು ಬೇರೆ ಬೇರೆ ಹಣ್ಣಿನ ಬೆಳೆಗಳೆಲ್ಲ ಈಗ ಅವೆಲ್ಲ ಹಳ್ಳು ಉದುರೋದು, ಇಳುವರಿ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಐತೆ ರೀ. ಅದರೊಟ್ಟಿಗೆ ಈಗ ನೋಡಿರಿ, ಈಗ ನಮ್ಮದೊಂದು ಖಾಲಿ ಒಂದು ಹಳ್ಳದಲ್ಲೇ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದರಿಂದ ನನಗೆ ಸುಮಾರಾಗಿ ಒಂದು 45,000 ಮೀನು ಕೃಷಿಯಿಂದ ಆದಾಯ ಬರ್ತಾ ಐತೆ ರೀ. ಆಮೇಲೆ ಅದರ ಆಜುಬಾಜು ಇರೋಂಥ ಬೋರ್ಗಳು ಒಳ್ಳೆ ನೀರು ಕೂಡ ಅದಾವ್ರಿ ನನಗೆ, ಸಾಕಷ್ಟು ನೀರು ಕೂಡ ಸಿಕ್ಕವ್ರಿ. ಹಾಗಾಗಿ ಆ ಕೃಷಿ ಹೊಂಡ ಮಾಡ್ಕೊಂಡು ಮೀನು ಸಾಕಾಣಿಕೆಯಿಂದ ನನಗೆ ಒಂದು ಆದಾಯ ಬರ್ತಾ ಐತೆ ರೀ. ಆಮೇಲೆ ಸುಮಾರು ನೋಡಿರಿ ಒಂದು 100 ಮೇಲೆ ಹಾಕವ್ರಿ ಕೋಳಿ, ನಾಟಿ ಕೋಳಿ ಅದಾವ್ರಿ. ಅವಕ್ಕೆ ನಾವೇನು ಬೇರೆ ಅಂಥದ್ದು ಅವಕ್ಕೇನು ಫುಡ್ ತರಂಗಿಲ್ಲ, ಕಾಳು ಪುಡಿ ಹಾಕಲ್ಲ. ಇಡೀ ನಮ್ಮ ತೋಟದೆಲ್ಲ ಸುತ್ತಾಡಿ ಮೇಯ್ಕೊಂಬರ್ತವೆ. ಅದರಿಂದ ಇಲ್ಲ ಅಂದ್ರೆ ನಮ್ಗೆ ತಿಂಗಳ ಮಟ್ಟಿ ಕೆಲವು ಕೋಳಿಗಳು ಹುಂಜುಗಳು ಮಾರಾಟ ಮಾಡಿ ಅದರಿಂದ ಅಂದ್ರೆ ಒಂದು ತಿಂಗಳಿಗೆ ಒಂದು 8,000 to 10,000 ನಮಗೂ ಅದರಿಂದನೂ ಆದಾಯ ಬರ್ತಾ ಐತೆ ರೀ. ಈಗ ನೋಡಿರಿ, ಈಗೆಲ್ಲ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇಟ್ಕೊಂಡು ಪ್ರಧಾನಮಂತ್ರಿಯಿಂದ ನಮ್ಗೆ ಪ್ರಶಸ್ತಿಗಳು ಬಂದಿದ್ದಾವ್ರಿ. ಅಂತಂದ್ರೆ ನನ್ನ ಪ್ರಯತ್ನ, ನಾನು ಪ್ರಶಸ್ತಿ ಬರಲಿ ಬಿಡಲಿ, ಆ ಪ್ರಶಸ್ತಿ ನಮಗೆ ಯಾವಂತೂ ಏನೂ ಗೊತ್ತಿಲ್ಲ. ಯಾಕಂದರೆ ನಮಗೆಲ್ಲ ಅದನ್ನು ಪ್ರಶಸ್ತಿ ಬಗ್ಗೆ ಅವನ್ನೆಲ್ಲ ಕಳಿಸಿ ಇದು ಮಾಡಿದ್ದೆಲ್ಲ ಒಂದು ಯೂನಿವರ್ಸಿಟಿ ಕೃಷಿ ಇಲಾಖೆ ಇರ್ಬೋದು ರೀ, ಅಥವಾ ನಮ್ಮ ಧಾರವಾಡ ಯೂನಿವರ್ಸಿಟಿ ಎಲ್ಲ ಇಲಾಖೆಯವರೆಲ್ಲ ಮಾಡಿದ್ದಾರೆ. ಯಾಕಂದ್ರೆ ನಾನು ಅಷ್ಟು ಓದಿನಲ್ಲ, ನಮ್ಮ ಮನೇಲಿ ಸರಿಯಾಗಿ ಪೇಪರ್ ಬಂದರೂ ನಮಗೆ ಸರಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಇನ್ನೂ ಓದಕ್ಕೂ ಆಗೋದಿಲ್ಲ. ಆದರೂ ಇವನ್ನೆಲ್ಲ ನಮ್ಮ ಕೃಷಿ ನೋಡಿ ಎಲ್ಲ ಬೇರೆ ಬೇರೆ ಇಲಾಖೆಯವರು ಇವನ್ನೆಲ್ಲ ಮಾಡಿ ಹಾಕಿದ್ದು ಅವು ಪ್ರಶಸ್ತಿಗಳು ಬಂದವ್ರಿ. ಅವು ಪ್ರಶಸ್ತಿ ಕೊಟ್ಟ ನಾ ಯಾವಾಗೂ ಹತ್ತಿಯಲ್ಲ, ಅದನ್ನ ಯಾವಾಗೂ ಅದರ ಅಪೇಕ್ಷೆನೂ ಪಟ್ಟಿಲ್ಲ ರೀ. ನನ್ನ ಕಾಯಕ ನಾನು ಬಿಟ್ಟಿಲ್ಲ ರೀ. ಯಾಕಂದರೆ ಇವತ್ತೆಲ್ಲ ಪ್ರಶಸ್ತಿ ಬಂದವು ಅಂತಂದ್ರೆ ಇದೆಲ್ಲ ನಮ್ಮ ನೋಡಿದಾರೆ ರೀ. ಯಾಕಂದರೆ ಇದು ಈ ಥರ ಗಿಡ ಮರ ಇಳುವರಿ ಸಮಗ್ರ ಕೃಷಿ ಪ್ರತಿಯೊಂದು ನಾನು ಮಾಡಿದ್ದೇನೆ ರೀ. ಮಾಡಿದಂಥ ಪ್ರಶಸ್ತಿಗಾಗಿ ಯಾವಾಗೂ ನಾನು ಆ ಥರ ಇದು ಮಾಡೋಕ್ಕಾಗಿಲ್ಲ. ನಾನು ಮಾಡಬೇಕು, ನನಗೆ ಒಳ್ಳೇದಾಗಬೇಕು, ಈ ಥರ ಜನರಿಗೆ
ಒಳ್ಳೆಯದಾಗಿರ್ಬೇಕು. ಯಾಕೆ ನಾವೊಂದು ಭೂಮಿ ಮೇಲೆ ಬಂದಿರ್ತೀವಿ, ಏನಾದರೂ ಮಾಡ್ಬೇಕಲ್ರಿ. ಯಾಕಂಗೆ ನಾವು ಮನುಷ್ಯರಾಗಿ ಬಂದು ಹಂಗೆ ಏನೋ ಒಂದು ಮಾಡಿದೀವಿ, ಏನೋ ಹೋದ್ವಿ ಅಂತ ಬಂದಾದ್ಮೇಲೆ ಏನಾದರೂ ಒಂದು ಮಾಡ್ಬೇಕು, ಹೊಸತನ ಹುಡುಕಬೇಕು. ಆ ಹೊಸತನ ಹುಡುಕೋದ್ರೊಳಗೆ ನಾನು ಇರ್ತೇನೆ ಹೊರತು ನಾನು ಬೇರೆ ಯಾವ ವಿಚಾರಗಳು ಬರೋದಿಲ್ಲ. ಅದಿಷ್ಟು ಮಾಡಿದ್ರೆ ನನಗೆ ಇನ್ನೂ ಖುಷಿ ಪಟ್ಟಿಲ್ಲ ರೀ. ಆದ್ರೆ ಇನ್ನೂ ಮಾಡೋದು ಭಾಳ ಐತ್ರಿ ನಾನು. ಯಾಕಂದ್ರೆ ನಾನು ಮಾಡಿದ ಸಾಧನೆ ಭಾಳ ಚಿಕ್ಕದ್ರಿ. ಆದ್ರೆ ಅದು ಎಲ್ಲ ನಿಮ್ಮಂಥ ಒಂದು ಮಾಹಿತಿ ಕೊಟ್ಟಂಥ ಜನಗಳು ಎಲ್ಲ, ರೈತರು, ಇಲಾಖೆಗಳು ಅವರೆಲ್ಲ ಒಂದು ತೋರಿಸಿದ ಹಾದಿಗಳು ಹೋಗ್ತಾ ಇದ್ದಾರೆ ರೀ. ಇನ್ನೂ ಹೋಗ್ಬೇಕು, ಇನ್ನೂ ಹುಡುಕಬೇಕು, ಮಾಡಬೇಕು ಅನ್ನೋ ಭಾಳ ಆಸೆ ಇದೆ. ಅವು ಪ್ರಶಸ್ತಿಗಳು ಬರ್ತಾವೆ ಹೋಗ್ತಾವೆ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದ್ರಿ. ನಮ್ಮ ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು, ನಮ್ಮ ಮುಂದಿನ ಪೀಳಿಗೆ ಒಳ್ಳೇದಾಗಬೇಕು, ಎಲ್ಲ ನಮ್ಮ ರೈತಾಪಿ ವರ್ಗ ಒಂದು ಚೆನ್ನಾಗಾಗ್ಬೇಕಂತ ಬಯಸ್ತಾ ಇದ್ದೇನೆ ರೀ. ಇವತ್ತು ನಾವು ಅಟ್ಟಾಗಲ್ಲೂ ಇನ್ನೊಬ್ರಿಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟು ಅವ್ರನ್ನೂ ಬೆಳೆಸೋಂಥ ಒಂದು ಪ್ರಯತ್ನ ಮಾಡ್ಬೇಕಂತ ನಾನು ಆಸೆ ಭಾಳ ಐತ್ರಿ ನಂದು. ಇವಾಗ ನೋಡ್ರಿ, ನಾನಂತೂ ಓದಲಿಲ್ಲ. ಅದು ನಮ್ಗೆ ಏನೋ ಒಂದು ಬಡ್ಡಿಯಿಂದ ಒಂದು ಕನಸಿತ್ತು. ಯಾಕೆ ನಾನು ಓದಲಿಲ್ಲ ಅಂದ್ರೆ ನಮ್ಮ ಮಕ್ಕಳ ನಂತರ ಒಂದು ಕಷ್ಟ ಪಡೋದು ಬೇಡ, ಅವರು ಚೆನ್ನಾಗಿ ಓದಬೇಕು, ಅವ್ರನ್ನ ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಪಡಿಸ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಹಂಗಾಗಿ ಈಗ ನೋಡ್ರಿ, ನಮ್ಮ ದೊಡ್ಡ ಮಗಳು ಮೂಡುಬಿದ್ರೆಯಾಗ ಅದಾಳು. ಆಮೇಲೆ ಮಗ ಮಂಗಳೂರು ಅಳಿಕೆಯಲ್ಲಿ ಓದ್ತಾ ಇದ್ದಾನೆ ರೀ. ಇನ್ನೊಂದು ಮಗಳು ಶೃಂಗೇರಿ ಜೈಪುರದಲ್ಲಿ ಸತ್ಯಸಾಯಿ ಸ್ಕೂಲಲ್ಲಿ ಮಗಳು ಓದ್ತಾ ಇದ್ದಾಳು. ಒಂಥರ ಖುಷಿ ಐತಿ ಸರ. ಯಾಕೆ ನಾವು ಎಲ್ಲೇ ಪುರಿಯಕಾಯ್ತಾ ಎಲ್ಲೇ ಇದ್ದಿದ್ರೆ ನಮ್ಮಂಗೆ ಅವರು ಒಂದು ಅಲಿಮಾರಿ ಜೀವನದಿಂದ ಅವರು ಒಂದು ಮುಂದಿನ ಭವಿಷ್ಯನೂ ಹಾಳಾಗ್ತಿತ್ತು ಅಂತ ಅದು ಹೊರಗಿರ್ತಿತ್ತು. ಈಗ ಅದೆಲ್ಲ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಅದು ಒಂಥರ ಒಳ್ಳೆ ಖುಷಿ ಪಟ್ಟಿದೆ. ನಾವೆಲ್ಲ ಅಲಿಮಾರಿ ಜೀವನ ಇದ್ದಾಗ ನಮಗೊಂದು ರೇಷನ್ ಕಾರ್ಡ್ ಇರಲಿಲ್ಲ, ವೋಟರ್ ಕಾರ್ಡ್ ಇರಲಿಲ್ಲ, ಒಂಥರ ಪ್ರಾಣಿಗಳು ಇದ್ದಾರೆ ಹಂಗೆ ಇದ್ದೀವಿ ನಾವು. ಈಗೆಲ್ಲ ಒಂದು ಒಂಥರ ಮನುಷ್ಯರ ಥರ ನೆಮ್ಮದಿಯಾಗಿ ಮನಸ್ಸಿಗೆ ಖುಷಿ ಪಡ್ತಾ ಐತ್ರಿ ಸರ್. ಈಗೆಲ್ಲ ಚೆನ್ನಾಗಿದ್ದೀವಿ ನೋಡಿರಿ. ಈಗ ಸಾಕಷ್ಟು ನಮ್ಮಲ್ಲಿ ರೈತರು ಬರ್ತಾರೆ, ಬಂದು ನೋಡಿ ನಾನು ನೋಡಿದರೆ ಒಂಥರ ಅವರು ಇದು ಮಾಲಕ್ಕೆ ಯಾರೋ ಬೇರೆ ಇರಬೇಕು ಅಂತೇಳಿ ನನ್ನೇ ಕೇಳ್ತಾರೆ. ಇಲ್ಲರಪ್ಪ, ನಾವೇ ಮುತ್ತಣ್ಣ ರತ್ನಾವ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವುದಾಗಲಿ ನೋಡಿರಿ, ಇವತ್ತು ನಾವು ಒಂದು ಪ್ರಯೋಗ ಮಾಡ್ತಾ ನಮ್ಮ ಒಂದು ಕಾಯಕ ನಾವು ಯಾವಾಗ ಬಿಡಕ್ಕೆ ಹೋಗ್ಬಾರ್ದ್ರಿ. ಇವತ್ತು ಯಾರೋ ಬಂದರೂ ನಾವು ಒಳ್ಳೆ ಮಾಹಿತಿ ಕೊಡ್ತೀವಿ, ಚೆನ್ನಾಗಿ ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ ಎಲ್ಲರಿಗೆ ತೋರಿಸಿ ಅವರಿಂದ ನಾವು ತಿಳ್ಕೊಂತೀವಿ. ಈ ಥರ ಮಾಡಿದೀವಪ್ಪ, ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಹೇಳ್ರಿ. ನಾನು ನೋಡ್ರಿ ಸಾಕಷ್ಟು ನಮ್ಮ ಜನರಿಂದ ಸಾಕಷ್ಟು ಇನ್ನೂ ವಿಷಯ ತಿಳ್ಕೊಂಡು ಮಾಡಿದ್ದೀನಿ ಸರ್. ಇಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಹಂಗೆ ಅವರಿಂದ ತಿಳ್ಕೊಂಡು ಸಾಕಷ್ಟು ನನಗೂ ಸಹಕಾರ ಸಿಕ್ಕೈತಿ. ನನ್ನಿಂದ ಏನು ಸಾಧ್ಯತೆ ಇಲ್ಲ ಅವ್ರಿಗೆ ನಾನು ಹಂಚ್ಕೊಂಡು ಇದು ಮಾಡ್ತೀನಿ. ಹಂಗಾಗಿ ಇವತ್ತು ಯಾವುದೋ ನಮಗೆ ಇಲ್ಲಿ ನಾನು, ಯಾಕಂದ್ರೆ ನಾನು ಬೆಳೆದು ಬಂದಿದ್ದ ಒಬ್ಬರು ಹೊರಗಡೆ ಪರಸ್ಥಳದಿಂದ ಬಂದು ಮನುಷ್ಯರಿ. ನಾನು ಸಾಕಷ್ಟು ಹೊರಗಡೆಗೆ ಹಿಂಸೆ ಅನುಭವಿಸಿದ್ದೀನಿ. ಕುರಿ ಮೇಸ್ತಾ ಹೊಡ್ತಾನೆ ತಿಂದಿದ್ದೀವಿ, ಬಯಸ್ಕೊಂಡಿದ್ದೀವಿ. ಅದೆಲ್ಲ ಒಂದು ರೈತರ ಪರಿಸ್ಥಿತಿ, ರೈತರದ್ದು ಒಂದು ಕಷ್ಟ ಏನು ಐತೆ ಅನ್ನೋದು ನಮಗೆಲ್ಲ ನಾನು ಕುರಿ ಕಾಯ್ತಾನೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನೋಡ್ರಿ, ಇವತ್ತು ರೈತಾಪಿ ಒಳಗೆ ನಾವು ನಮ್ಮ ಕಾಯಕ ನಾವು ಇಟ್ಕೊಂಡು ನಾವು ಚೆನ್ನಾಗಿ ಮಾಡ್ತಾ ಹೋದ್ರೆ ಅದರ ಕೃಷಿ ಬಗ್ಗೆ ಆಸಕ್ತಿ ಸಾಕಷ್ಟು ನಮ್ಮಲ್ಲಿ ಮೂಡಿತ್ತಂತಂದ್ರೆ ಆ ಕೃಷಿ ಯಾವತ್ತೂ ಫೇಲ್ ಆಗೋದೇ ಇಲ್ಲ ರೀ. ಅದು ನಾನೇ ಉದಾಹರಣೆ ಅಂತ ನಾನು ಹೇಳ್ತೇನೆ ರೀ. ನನಗೆ ಏನೇನು ಗೊತ್ತಿರಲಿಲ್ಲ ಇಲ್ಲಿ ಕೃಷಿ ಮಾಡ್ಬೇಕಾದ್ರೆ. ಈ ಭೂಮಿಯಲ್ಲಿ ಏನೈತೆ ಏನು ಗೊತ್ತಿರಲಿಲ್ಲ. ನಾನು 7 ವರ್ಷ ಕುರಿ ಕಾಯ್ತಾ ಕುರಿ ಜೊತೆ ಬಂತ ಇರ್ತೀರಿ. ನಾನು 20 ವರ್ಷ ಕುರಿ ಜೊತೆಗೆ ತಿರುಗಿದ ಮನುಷ್ಯರಿ. ನಾನು ಇಲ್ಲಿ ಬಂದಿಂದ ಮಾಡಬೇಕು, ಅದರಲ್ಲಿ ಏನೈತೆ ಹುಡ್ಕೋಬೇಕಂತೇಳಿ ಸಾಕಷ್ಟು ಹಗಲು ರಾತ್ರಿ ನಾನು ಕನಸು ಕಾಣ್ತಾ ಇದ್ದೆ. ಅಂದ್ರೆ ಹೆಂಗಪ್ಪ ಅಂತಂದ್ರೆ, ನಾನು ಹೇಳಿದ್ನಲ್ರಿ, ರಾತ್ರಿ ಮಲಗೋದು 2 ಗಂಟೆ, ಹಗಲೆಲ್ಲ ತೋಟದ ಕೆಲಸ ಮಾಡೋದು, ರಾತ್ರಿ ಎಲ್ಲ ಸ್ವಲ್ಪ ಫ್ರೀಯಾಗಿ ಕುತ್ಕೊಂಡು ತೋಟದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಮುಂದೆ ಏನಾದರೂ ಒಂದು ಒಳ್ಳೆ ಯೋಚನೆ ಬಂದರೆ ಆಗಿನಾಗ ನಾನು ಒಂದು ಡೈರಿ ಮೇಲೆ ಬರ್ಕೊಂಡ್ಬಿಡ್ತಿದ್ದೆ. ಅಂಥ ಒಳ್ಳೆ ಯೋಚನೆ ಬಂದವೆಲ್ಲ ಸುಮಾರು ಬರೆದಿಟ್ಕೊಂಡು ಅದನ್ನೊಂದು ಸರಿ ಎಲ್ಲ ಅದನ್ನು ತೆಗೆದು ನೋಡ್ತಿದ್ದೆ. ನಾನು ಇದನ್ನು ಮಾಡಿದರೆ ಯಾವುದು ಒಳ್ಳೇದ, ಇದನ್ನು ಮಾಡಿದ್ರೆ ಒಳ್ಳೇದಾಗ್ಬೋದಾ, ಇದನ್ನು ಮಾಡಿದ್ರೆ ಒಳ್ಳೇದಾಗ್ಬೋದಾ ಅಂಥವೆಲ್ಲ ಬಂದವನ್ನೆಲ್ಲ ಬರೆದಿಟ್ಕೊಂಡು ಆದರೆ ಯಾವುದು ಒಳ್ಳೇದಾಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಂಡು ನಾನು ಇಲ್ಲಿ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಯಾಕಂದ್ರೆ ಮನುಷ್ಯನಲ್ಲೇ ಒಂದೊಂದು ಒಳ್ಳೊಳ್ಳೆ ಯೋಚನೆಗಳು ಒಂದು ಯಾವ ಟೈಮ್ ಬರ್ತಾವೆ ಹೇಳೋಕ್ಕಾಗಲ್ಲ. ಅದನ್ನು ಬರೆದು ಇಟ್ಕೊಂಡ್ಬಿಡ್ಬೇಕ್ರಿ. ಅದನ್ನ
ಬರ ಇಟ್ಕೊಂಡಾಗ ಅದು ಸಮಯ ಸಂದರ್ಭ ಬಂದಾಗ ಅದು ತಿರುಗಿ ನೋಡಿದಾಗ ಅದನ್ನು ನಮ್ಮ ಮುಂದೆ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಹೋದ್ರಿ ಅವನ ಜೀವನದಾಗ ಎಂದೂ ಫೇಲ್ ಆಗೋದೇ ಇಲ್ಲ ರೀ. ನಾವು ಎಲ್ಲೇ ಒಂದು ಕಡೆ ಹೋಗಿರ್ತೀವಿ ಅದು ನೋಡ್ಕೊಂಡು ಅಲ್ಲೇ ನೋಡಿ ಮಾಡ್ಕೊಂಡು ಬರ್ಕೊಂಬಂದ್ಬಿಟ್ರೆ ತಾವು ಸುಮಾರಾಗಿ ನೋಡಿರ್ತವೆ. ಅದು ನಮ್ಮಲ್ಲಿ ಯಾವ ಸೂಕ್ತ ಅನ್ಸತ್ಯಪ್ಪ, ಇದನ್ನು ಮಾಡಿದ್ರೆ ಅನುಕೂಲ ಆಗ್ಬೋದಾ, ಅದು 1 ಸರಿ ಇಲ್ಲ 10 ಸರಿ ನಾವು ವಿಚಾರ ಮಾಡಿ ಅದು ನಾವು ಶುರು ಮಾಡ್ಬೇಕಾ, ಅದನ್ನ ಏನು ಮಾಡ್ಬೇಕಂತಿಲ್ಲ ಅದನ್ನ ಶುರು ಮಾಡಿದರೆ ಅದು ಒಳ್ಳೇದಾಗಿ ಆಗ್ತೈತೆ ರೀ. ಕೆಲವೊಂದು ಫೇಲ್ ಆಗ್ತಾವ್ರಿ, ಇಲ್ಲ ಅಂತ ಹೇಳಲ್ರಿ. ಆದರೂ ಅದು ಯಾಕೆ ಫೇಲ್ ಆಯ್ತು ಏನಾಯ್ತು ಅದ್ರ ಮತ್ತೆ ಬೇರೆ ಬೇರೆ ಇದರಿಂದ ನಾವು ತಿಳ್ಕೊಂಡು ಮಾಡ್ಕೊಂಡು ಅದು ಇದು ಮಾಡಿದ್ರೆ ಖಂಡಿತ ಅದು ಒಳ್ಳೇದಾಗಿ ಆಗ್ತೈತೆ ರೀ. ಹಿಂಗೆ ನಾನು ಒಂದು ಬೆಳೆದು ಬಂದ ಹಾದಿ ಈ ಥರ ಮಾಡ್ಕೊಂಡು ಬಂತು ಒಂದು ಅನುಕೂಲ ಆಗೈತೆ ರೀ. ಮತ್ತು ನಾನಿಲ್ಲಿ ಇಷ್ಟೆಲ್ಲ ಒಂದು ಮಾಡ್ಬೇಕಾದ್ರೂ ಸಾಕಷ್ಟು ರೈತರ ಮಾಹಿತಿ ತೊಗೊಂಡಿದ್ದೀನಿ ಸರ್. ಎಲ್ಲ ಕಡೆಗೆ ತಿಳ್ಕೊಂಡು ಎಲ್ಲ ಕಡೆಗೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಒಂದು ಇಂಚಿನ ಜಾಗನ ನಾನು ಯಾವ ಥರ ಮಾಡ್ಯಾರ ಏನು ನೋಡ್ಕೊಂಬಂದು ಅದನ್ನ ಇಲ್ಲಿ ಪ್ರಯೋಗ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ರೀ. ಇವತ್ತು ಒಬ್ಬ ರೈತಗೆ ಒಂದು ಸಾಕಷ್ಟು ಆಳು ಕಾಳುಗಳನ್ನು ಕಮ್ಮಿ ಮಾಡಿ ಸ್ವತಃ ಅವನೇ ದುಡಿಯೋಂಥ ಒಂದು ಅನುಕೂಲವನ್ನು ನಾವು ಇಲ್ಲಿ ಮಾಡಿದವ್ರಿ. ಯಾವ ರೀತಿ ಮಾಡಿದೆವು ಅಂತಂದ್ರೆ, ಇಲ್ಲಿ ನಮ್ಮ ಜಮೀನು ಇರೋದು 32 ಎಕರೆ ಜಮೀನು ರೀ. ಇದಕ್ಕೆಲ್ಲ ಪೂರ್ತಿ ಗೊಬ್ಬರ ಜೀವಸಾರ ಘಟಕ ಮಾಡ್ಕೊಂಡು ಎಲ್ಲ ಡ್ರಿಪ್ ಮೂಲಕ ಗೊಬ್ಬರ ಬರ್ತಾಯಿತ್ತು ರೀ. ಮತ್ತು ಡ್ರಿಪ್ ಇಲ್ಲ ಅಂದರೂ ಕೂಡ ಸ್ವಲ್ಪ ಯಾವ್ದಾರ ಭತ್ತ ಜಮೀನು ಇದ್ದರೂ ಕೂಡ ನಾವು ಆ ನೀರು ಮೂಲಕ ನಾವು ಗೊಬ್ಬರ ಕಳಿಸೋವಂಥ ವ್ಯವಸ್ಥೆ ನಾವು ಮಾಡಿ ಇವತ್ತು ಬೆಳೆ ಬೆಳೀತಾ ಇದಾವೆ ರೀ. ಇವತ್ತು ಟ್ರಾಕ್ಟರ್ ಬೇಡ, ಇಲ್ಲಿ ಹೊಲದಲ್ಲಿ ತಂದು ಗೊಬ್ಬರ ಒಗೆಯೋದು ಬೇಡ, ಆಳು ಬೇಡ, ಏನು ಬೇಡ, ಆ ರೀತಿ ಒಂದು ಅನುಕೂಲ ಮಾಡ್ಕೊಂಡಿದ್ದೇವೆ ರೀ. ಆಮೇಲೆ ಪ್ರತಿ ಇದಕ್ಕೂ ನಾವು ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದೇವೆ ರೀ. ಇವತ್ತು ಯಾವ ಒಬ್ಬ ರೈತ ಇದ್ದರೂ ಕೂಡ ಈಗಿನ ವಾತಾವರಣದಲ್ಲಿ ನೀರು ಹೆಂಗೆ ಬಳಸಬೇಕು ಅನ್ನೋದು ಅದು ಅವನಲ್ಲಿ ಭಾಳ ಜಾಣತನ ಬೇಕು ರೀ. ಹೆಚ್ಚಿಗೆ ನೀರಿದ್ದರೂ ಕಷ್ಟನ್ರಿ, ಅದು ವಿಷ ಆಗಿಬಿಡ್ತೈತೆ ರೀ ನೀರು. ಅದು ನೀರು ಎಷ್ಟು ನಾವು ಮಿತವಾಗಿ ಕೊಡ್ತೀವಲ್ಲ ಅಷ್ಟು ನಮ್ಮ ಭೂಮಿ ಚೆನ್ನಾಗಿರ್ತೈತೆ ರೀ, ಇಳುವರಿನೂ ಚೆನ್ನಾಗಿ ಕೊಡ್ತೈತೆ ರೀ. ನೀರು ಭಾಳ ಆಯ್ತಪ್ಪ ಅಂತ ನಾವೆಲ್ಲ ಬಿಟ್ಟು ಭೂಮಿ ಎಲ್ಲ ಹಾಳು ಮಾಡ್ಕೊಂಡ್ರಿ, ಭೂಮಿ ಹಾಳಾಯ್ತು ಅಂದ್ರೆ ಇನ್ನೊಟ್ಟು ಗೊಬ್ಬರ ತಂದು ಒಗೆಯೋದು ಪೂರ್ತಿ ಹಾಳು ಮಾಡಿ ಕೈ ಬಿಟ್ಬಿಡೋದು ರೀ. ಇದು ನಮ್ಮ ಒಂದು ರೈತರು ಮೊದಲು ತಿಳ್ಕೊಳ್ಳೋಂಥ ವಿಷಯ ರೀ ಇದು. ಆಮೇಲೆ ನಾವು ನೋಡ್ರಿ ಈಗ ಈ ಕೆಮಿಕಲ್ಸ್ ಎಲ್ಲ ಬಿಟ್ಟು ಈ ಒಂದು ಏನೋ ಮಾಡ್ತಾಯಿದ್ದಲ್ಲ ಒಂದು ಸಾವಯವ ಪದ್ಧತಿ ಇದನ್ನ ಅಳವಡಿಸ್ಕೊಂತ ಹೋದರೆ ಅಲ್ಲಿರೋಂಥ ಒಂದು ಜೀವಾಣುಗಳು ಜಾಸ್ತಿ ಆಗಿ ನಾವು 1 ವರ್ಷ ಭೂಮಿ ಕರೆಕ್ಟಾಗಿ ನಾವು ಅದನ್ನು ಕೊಟ್ಟು ಭೂಮಿ ಸಾಕು ಮಾಡಿಬಿಟ್ರು ಅಂದರೆ ನೀವು ಒಂದು 10 ವರ್ಷ 5 ವರ್ಷ ಬೇರೆ ಈ ಥರ ಯಾವ ಗೊಬ್ಬರ ಈ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ. ನೀರು ಮತ್ತು ಈ ಗೊಬ್ಬರಗಳನ್ನು ಆಮೇಲೆ ಆ ಗೊಬ್ಬರಗಳನ್ನು ಯಾವ ರೀತಿ ನಮ್ಮಲ್ಲಿ ಬರ್ತಾಯಿತ್ತು ಗಿಡಗಳಿಗೆ ಆಳುಗಳು ಯಾವುದು ಇಲ್ದಂಗೆ ಬರ್ತಾಯಿತ್ತು. ಇದನ್ನು ನಾವು ಅಳವಡಿಸ್ಕೊಂಡು ಮಾಡ್ತಾಯಿದ್ದೇವೆ ರೀ. ಆಮೇಲೆ ಒಂದು ಸಮಗ್ರ ಕೃಷಿ ಇವತ್ತು ನಮ್ಮಲ್ಲಿ ಅಡಿಕೆ ಇದೆ ರೀ, ಬಾಳೆ ಐತಿ, ಸಪೋಟ ಐತಿ, ಮಾವು ಐತಿ, ಭತ್ತ ಐತಿ, ಕಬ್ಬು ಐತಿ, ಎಲ್ಲ ಒಂದು ಯಾವ್ದು ರೇಟ್ ಕೈ ಕೊಟ್ಟರು ಒಂದರಲ್ಲಿ ರೇಟ್ ಸಿಕ್ಬಿಡ್ತೈತೆ ರೀ. ಹೌದ್ರಿ. ಆಮೇಲೆ ನರ್ಸರಿ ಐತೆ ರೀ. ನರ್ಸರಿಲಿ ನಮ್ಮ ಪ್ರತಿ ತಿಂಗಳ ದುಡ್ಡು ಬರ್ತೈತೆ ರೀ. ಅದು ನಮ್ಮಲ್ಲಿ ನೋಡ್ರಿ ಸುಮಾರಾಗಿ ಅಡಿಕೆ, ಮಾವು, ಸಪೋಟ, ಚಿಕ್ಕು, ಆನಂತರ ಬೇರೆ ಬೇರೆ ತೋಟಕ್ಕೆ ಸಂಬಂಧಪಟ್ಟವೆಲ್ಲ ಸಸಿ ತಯಾರು ಮಾಡ್ತಾವೆ ರೀ. ತಯಾರು ಮಾಡಿ ಬೇರೆ ಬೇರೆ ದಾವಣಗೆರೆ ಹೋಗುತ್ತೆ ರೀ, ಶಿವಮೊಗ್ಗ, ಈ ಕಡೆ ಮುಂಡಗೋಡು, ಹಾವೇರಿ, ಹುಬ್ಬಳ್ಳಿ ಎಲ್ಲ ಕಡೆಗೂ ಯಾವ ಏರಿಯಾದಲ್ಲಿ ಯಾವ ಗಿಡಗಳು ಸೂಕ್ತಲ್ಲ ಆ ಗಿಡಗಳನ್ನ ಒಯ್ದು ಇದು ಮಾಡ್ತಾರೆ ರೀ. ಪ್ರತಿ ತಿಂಗಳ 10 ದಿವ್ಸಕ್ಕೆ ಸರಿ ನಮಗೂ ಸೇಲ್ ಆಗ್ತಾನೆ ಇರ್ತಾವೆ ರೀ. ಅದು ಒಂದು ಕಡೆಯಿಂದ ಇನ್ಕಮ್ ನನಗೆ ಬರ್ತಾಯಿತ್ತು ರೀ. ಇಲ್ಲ ಮತ್ತು ಹೈನುಗಾರಿಕೆ ಐತೆ ರೀ, ಅದು ಡೈಲಿ ಒಂದು 300-400 ರೂಪಾಯಿ ಹೈನುಗಾರಿಕೆಯಿಂದ ನಮ್ಗೆ ಖರ್ಚಿ ಆಗುತ್ತೆ ರೀ. ಆಮೇಲೆ ಸುಮಾರು 350 ತೆಂಗು ಅದಾವೆ ರೀ. ತೆಂಗಿನಿಂದನೂ ಆದಾಯ ಅದು ನಮ್ಗೆ ಪ್ರತಿ 20 ದಿವಸ 15 ದಿವಸ ಅದು ಆದಾಯ ಬರ್ತಾ ಇರ್ತೈತೆ ರೀ. ಆಮೇಲೆ ಕುರಿನೂ ಅದಾವೆ ರೀ, ಒಂದು 1000 ಕುರಿ ಐತೆ ರೀ, ಅದರಿಂದನೂ ಆದಾಯ ನಮ್ಗೆ ಚೆನ್ನಾಗಿ ಬರ್ತಾಯಿತ್ತು ರೀ. ಆಮೇಲೆ ಯಾವ ನಾವು ಎಲ್ಲ ಬಿಡಕ್ಕೆ ಹೋಗಿಲ್ಲ ರೀ ಒಂದು. ಆಮೇಲೆ ಜೇನು ಸಾಕಾಣಿಕೆ ಇದೆ, ಅದರಿಂದನೂ ಆದಾಯ ಬರ್ತಾಯಿತ್ತು ರೀ. ಆಮೇಲೆ ಪ್ರತಿಯೊಂದು ಈಗ ಅಜೋಲಿಂದ ನಮ್ಗೆ ಹಸುಗಳಿಗೆ ಮೇವು ಆಯ್ತು, ಗದ್ದೆಗಳಿಗೆ ಗೊಬ್ಬರ ಆಯ್ತು, ಕಳೆ ಕಮ್ಮಿ ಆಯ್ತು, ಹೀಗೆಲ್ಲ. ಆಮೇಲೆ ಜೇನು ಸಾಕಾಣಿಕೆ ಇದರಿಂದನೂ ಒಂದು ಆದಾಯ ಬರ್ತಾಯಿತ್ತು ರೀ.